ಜಗಳ, ಎಷ್ಟು ಮಾತಾಡ್ತೀಯ? ಯಾರನ್ನ ಕಾಯ್ತಿದ್ದೆ ಮದ್ಯಕ್ಕೆ ನೀನು? ಜಾಸ್ತಿ ಮಾತಾಡ್. ಬೈಗುಳ, ಕೋಪ, ಪಾಸಿಟಿವ್ ಆಗಿ ನಾನಿರೋದು ನನ್ನ ಒಳ್ಳೇದಕ್ಕೆ, ಇವ್ರಿಗೆ ಹೊಡೆದಾಟ, ಅನಗತ್ಯ ಅಶ್ಲೀಲತೆ, ಫಿಸಿಕಲ್ ಟಾರ್ಚರ್, ಮೆಂಟಲ್ ಟಾರ್ಚರ್ होता रहेगा एवरी वीक होगा ये सब चीजें। अमीर होगी तो कैसे? ಇವೆಲ್ಲ ಸರಿ ಪ್ರಮಾಣದಲ್ಲಿ ಮಿಶ್ರಣವಾಗಿ ಆಗುವ ಒಂದು ಶೋ ಅಂದ್ರೆ ಅದು ಬಿಗ್ ಬಾಸ್. ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಕರೆಸಿಕೊಳ್ಳುವ ಈ ಕಾರ್ಯಕ್ರಮ ನಿಜವಾಗಿಯೂ ಒಂದು ರಿಯಾಲಿಟಿ ಶೋನ ಅಥವಾ ಟಿಆರ್ಪಿಗಾಗಿ ಹೆಣೆಯಲಾದ ಒಂದು ವ್ಯವಸ್ಥಿತ ನಾಟಕವೇ. ಮನರಂಜನೆಯ ಹೆಸರಿನಲ್ಲಿ ದೌರ್ಜನ್ಯ, ನಾಗರಿಕತೆಯ ಹೆಸರಿನಲ್ಲಿ ಅನಾಗರಿಕತೆ, ಟಾಸ್ಕ್ ಹೆಸರಿನಲ್ಲಿ ಹಿಂಸೆ ಮತ್ತು ಕ್ರೌರ್ಯ, ಆಕ್ಟಿವಿಟಿ ಹೆಸರಿನಲ್ಲಿ ಜಗಳ. ಹೀಗೆ ಬಿಗ್ ಬಾಸ್ ನ ಕರ್ಲೆಯ ಸತ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೇನೆ. ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಿಗ್ ಬಾಸ್ ಶೋನ ಇತಿಹಾಸದ ಮೂಲ 1949ರಲ್ಲಿ ಜಾರ್ಜ್ ಓರ್ವೆಲ್ ರವರು ಬರೆದ ಪ್ರಸಿದ್ಧ ಕಾದಂಬರಿ 1984 ನಲ್ಲಿ ಸಿಗುತ್ತದೆ. ಈ ಕಾದಂಬರಿಯಲ್ಲಿ ಓರ್ವೆಲ್ ರವರು ಒಂದು ಡಿಕ್ಟೇಟರ್ಶಿಪ್ ಸರ್ಕಾರ ನಿಮ್ಮೆಲ್ಲರನ್ನ ವೀಕ್ಷಿಸಿದೆ ಎಂದು ಹೇಳಿದ್ದರು. ಅದಕ್ಕೆ ಅವರು ಬಿಗ್ ಬ್ರದರ್ ಈಸ್ ವಾಚಿಂಗ್ ಯು ಅಂತ ಹೆಸರನ್ನ ಇಟ್ಟಿದ್ದರು. 1999ರಲ್ಲಿ ನೆದರ್ಲ್ಯಾಂಡ್ ನಲ್ಲಿ ಕೆಲವು ಜನ ಓರ್ವೆಲ್ ರವರ ಈ ಕಾದಂಬರಿಯಿಂದ ಸ್ಫೂರ್ತಿ ಪಡೆದು ಒಂದು ಟಿವಿ ರಿಯಾಲಿಟಿ ಶೋನ ತಂದರು. ಅದಕ್ಕೆ ಬಿಗ್ ಬ್ರದರ್ ಅಂತ ಹೆಸರನ್ನ ಇಟ್ಟರು. ಈ ಟಿವಿ ರಿಯಾಲಿಟಿ ಶೋನಲ್ಲಿ ಕೆಲವು ಪ್ರಸಿದ್ಧ ವ್ಯಕ್ತಿಗಳನ್ನ ಒಂದೇ ಮನೆಯಲ್ಲಿರಿಸಿ ಕ್ಯಾಮೆರಾ ಸರ್ವೆಲೆನ್ಸ್ ಮೂಲಕ ಜನರಿಗೆ ಅವರ ದೈನಂದಿನ ಬದುಕನ್ನ ತೋರಿಸುವುದಾಗಿತ್ತು. ಆದ್ರೆ ಈ ಶೋನ ಪಾಪ್ಯುಲಾರಿಟಿ ಎಷ್ಟು ಬೆಳೀತು ಅಂದ್ರೆ ಕೆಲವೇ ಸಮಯದಲ್ಲಿ ಅಮೆರಿಕ, ಮೆಕ್ಸಿಕೋ, ಕೆನಡಾ, ಥೈಲ್ಯಾಂಡ್, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ರಷ್ಯಾ, ಚೈನಾ ಸೇರಿದಂತೆ ಹಲವಾರು ದೇಶಗಳು ತಮ್ಮದೇ ಆದ ಬಿಗ್ ಬ್ರದರ್ ಅನ್ನ ಪ್ರಾರಂಭಿಸಿದರು. ಅದರಲ್ಲಿ ಬಿಗ್ ಬ್ರದರ್ ಅನ್ನ ಬಿಗ್ ಬಾಸ್ ಅಂತ ಹೆಸರಿಟ್ಟು 2006ರಲ್ಲಿ ಹಿಂದಿಯಲ್ಲಿ ಪ್ರಾರಂಭ ಮಾಡಿದರು. ಎಲ್ಲಿ ಇದರ ಜನಪ್ರಿಯತೆ ಹೆಚ್ಚಾಗುತ್ತಿದ್ದಂತೆ ಕನ್ನಡ, ಬಂಗಾಳಿ, ಮರಾಠಿ, ತೆಲುಗು, ತಮಿಳ್ ಮತ್ತು ಮಲಯಾಳಂನಲ್ಲಿ ಸಹಿತ ಪ್ರಾರಂಭ ಮಾಡಿದರು. ಟಿಗಳು ಬರುತ್ತಿದ್ದಂತೆ ಬಿಗ್ ಬಾಸ್ OTT ಅಂತಲೂ ಶುರು ಮಾಡಿದರು. ಬಿಗ್ ಬಾಸ್ ಹೆಚ್ಚು ಕಡಿಮೆ ಈ 3 ಸಂಗತಿಗಳ ಆಧಾರದ ಮೇಲೆ ನಡೆಯುತ್ತದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಒಬ್ಬ ವ್ಯಕ್ತಿ ಕಷ್ಟಪಡುವುದನ್ನ, ಅಳುವುದನ್ನ ಅಥವಾ ಕೋಪಗೊಳ್ಳುವುದನ್ನ ನೋಡಿ ಆನಂದಿಸುವುದನ್ನ ಎವ್ರಿಡೇ ಸ್ಯಾಡಿಸಮ್ ಅಂತ ಕರೆಯಲಾಗುತ್ತದೆ. ಉದಾಹರಣೆಗೆ ಮಹಿಳೆಯರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗುವ ಸೈಬರ್ ಬುಲ್ಲಿಂಗ್. ಒಬ್ಬ ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಪೋಸ್ಟ್ ಮಾಡಿದ್ರು ಅದಕ್ಕೆ ಅಶ್ಲೀಲವಾಗಿ ಮೆಸೇಜ್ ಮಾಡೋದು, ಕೆಟ್ಟದಾಗಿ ಕಮೆಂಟ್ ಮಾಡೋದು, ಅನಗತ್ಯವಾಗಿ ಆಕೆಯ ರೂಪದ ಬಗ್ಗೆ, ಡ್ರೆಸ್ ಬಗ್ಗೆ ಮತ್ತು ಮೇಕಪ್ ಬಗ್ಗೆ ಮೆಸೇಜ್ ಮಾಡೋದು, ಅಂದ್ರೆ ಮತ್ತೊಬ್ಬರನ್ನ ನೋವಿಸಿ ತಾನು ಖುಷಿ ಪಡುವ ವಿಕೃತ ಮನಸ್ಸು. ನಮ್ಮಲ್ಲಿ ಅಕ್ಕಪಕ್ಕದ ಮನೆಯವರು ಜಗಳಾಡುತ್ತಿದ್ದರೆ ಅದನ್ನ ಬಿಡಿಸುವುದಕ್ಕಿಂತ ನೋಡಿ ಖುಷಿ ಪಡುವವರ ಸಂಖ್ಯೆಯೇ ಹೆಚ್ಚು. ಜಗಳವಾದ ಮೇಲೆ ಯಾರು ಸರಿ ಯಾರು ತಪ್ಪು ಅಂತ ಪಂಚಾಯಿತಿ ಮಾಡಿ ಅವರ ವ್ಯಕ್ತಿತ್ವ ಹರಣ ಮಾಡುವುದು ಸರ್ವೇ ಸಾಮಾನ್ಯವಾದ ಸಂಗತಿಯಾಗಿದೆ. ಮತ್ತೊಬ್ಬರು ಕಷ್ಟದಲ್ಲಿದ್ದಾಗ ಅದನ್ನು ನೋಡಿ ಖುಷಿ ಪಡುವ ಈ ಮನಸ್ಸಿನ ದೌರ್ಬಲ್ಯವೇ ಎವ್ರಿಡೇ ಸ್ಯಾಡಿಸಮ್. ಇದಕ್ಕೆ ಇನ್ನಷ್ಟು ಉದಾಹರಣೆಗಳನ್ನ ಕೊಡಬೇಕಂದ್ರೆ, ಒಂದು ಹುಡುಗಿ ದಾರಿಯಲ್ಲಿ ಸುಮ್ಮನೆ ನಡೆದುಕೊಂಡು ಹೋಗ್ಬೇಕಂದ್ರೆ ಹುಡುಗರು ಸೀಳೆ ಹಾಕೋದು, ಕೆಟ್ಟದಾಗಿ ಕಮೆಂಟ್ ಮಾಡೋದು, ಶಾಲೆಯಲ್ಲಿ ಎಲ್ಲರೂ ಸೇರಿ ಒಬ್ಬನೇ ಹುಡುಗ ಅಥವಾ ಹುಡುಗಿಯನ್ನ ಕಾಡಿಸುವುದು, ಕಾಲೇಜ್ನಲ್ಲಿ ನಡೆಯುವ ರ್ಯಾಗಿಂಗ್, ಆಫೀಸ್ನಲ್ಲಿ ಬಾಸ್ ತನ್ನ ಕರ್ಮಚಾರಿಗಳಿಗೆ ಬೈಯುವುದು, ರೂಢಾಗಿ ಬಿಹೇವ್ ಮಾಡೋದು ಮತ್ತು ಒಂದು ಹುಡುಗ ಮತ್ತು ಹುಡುಗಿ ಅನ್ಯೋನ್ಯವಾಗಿದ್ದರೆ ಅವರ ಬಗ್ಗೆ ಅಪಪ್ರಚಾರವನ್ನ ಮಾಡುವುದು. ಇವೆಲ್ಲ ಸನ್ನಿವೇಶಗಳು ನಮ್ಮ ದೈನಂದಿನ ಬದುಕಿನಲ್ಲಿ ಸರ್ವೇ ಸಾಮಾನ್ಯ ಅನಿಸಿದರೂ ಕೂಡ ಎಷ್ಟೋ ಬಾರಿ ನಮಗೆ ಗೊತ್ತಿರದಂತೆ ಇಂತಹ ಹೀನ ಕೃತ್ಯಗಳಲ್ಲಿ ನಾವು ಭಾಗಿದಾರರಾಗಿರುತ್ತೇವೆ. ಎವ್ರಿಡೇ ಸ್ಯಾಡಿಸಮ್ ಅನ್ನ ಬಿಗ್ ಬಾಸ್ ತನ್ನ ಶೋನಲ್ಲಿ TRPಗಾಗಿ ಸಂಪೂರ್ಣವಾಗಿ ಬಳಸಿಕೊಳ್ಳುತ್ತದೆ. ಖಾರದ ಪುಡಿಯನ್ನ ಮೈ ಮೇಲೆ ಹಚ್ಚುವುದು, ಶಗನಿಯಿಂದ ಸ್ನಾನ ಮಾಡಿಸುವುದು, ಕುಡಿಯುವ ನೀರಿಗೆ ಸೋಪನ್ನ ಮಿಕ್ಸ್ ಮಾಡಿ ಕುಡಿ ಅಂತ ಹೇಳುವುದು, ಮೆಣಸಿನಕಾಯಿಯನ್ನ ತಿನ್ನಿಸುವುದು, ಮುಖಕ್ಕೆ ಮಸಿ ಬಳಿಯುವುದು, ಹೀಗೆ ಚಿತ್ರ ವಿಚಿತ್ರ ಟಾಸ್ಕ್ ಗಳನ್ನ ನೀಡಿ ಹಿಂಸೆಯನ್ನ ಮನೋರಂಜನೆ ಅಂತ ಬಿಂಬಿಸಿ ಪ್ರೇಕ್ಷಕರಿಗೆ ಉಣಬಡಿಸುತ್ತದೆ. ಸೀಸನ್ 3ರಲ್ಲಿ ಹುಚ್ಚ ವೆಂಕಟ್ರವರ ಮಾನಸಿಕ ಅಸ್ಥಿರತೆ ಸಾಮಾಜಿಕವಾಗಿ ಬಹಿರಂಗವಿದ್ದರೂ ಸಹಿತ ಅವರನ್ನ ಬಿಗ್ ಬಾಸ್ಗೆ ಬರಮಾಡಿಕೊಳ್ಳಲಾಯಿತು. ಅವರ ಸಿಟ್ಟು ಮತ್ತು ಆಕ್ರೋಶವನ್ನ ಮನರಂಜನೆಯ ಸರಕಾಗಿ ಜನರಿಗೆ ಸಾಗಿಸಲಾಯಿತು. ಚಾ ವೆಂಕಟ್ರವರು ರವಿ ಮೂಡೂರವರ ಕೆನ್ನಿಗೆ ಬಾರಿಸಿದಾಗ ಸಾಕಷ್ಟು ಚರ್ಚೆ ಮತ್ತು TRP ಸಿಕ್ತು. ನಂತರ ಅವರನ್ನ ಶೋನಿಂದ ಹೊರಹಾಕಲಾಯಿತು. ಒಬ್ಬ ವ್ಯಕ್ತಿ ತನ್ನ ಖಾಸಗಿ ಕ್ಷಣಗಳಲ್ಲಿದ್ದಾಗ, ಅಂದರೆ ಬಟ್ಟೆ ಬದಲಾಯಿಸುವುದು, ಸ್ನಾನ ಮಾಡುವುದು, ಆತನ ಗಮನಕ್ಕೆ ಬಾರದೆ ಅದನ್ನ ಕದ್ದು ನೋಡುವುದು ಮತ್ತು ಫೋಟೋ ಮತ್ತು ವಿಡಿಯೋ ಮಾಡಿ ತನ್ನ ಕಾಮದಾಹವನ್ನ ತೀರಿಸಿಕೊಳ್ಳುವುದನ್ನ ವೈರಿಸಮ್ ಅಂತ ಕರೆಯುತ್ತಾರೆ. ಹಿಡನ್ ಕ್ಯಾಮೆರಾಗಳನ್ನ ಸಾರ್ವಜನಿಕ ಶೌಚಾಲಯಗಳಲ್ಲಿ, ಬಟ್ಟೆ ಅಂಗಡಿಗಳ ಟ್ರಯಲ್ ರೂಮ್ಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿಟ್ಟು ಮಹಿಳೆಯರನ್ನ ಶೋಷಿಸುವುದು ಅಲ್ಲದೆ ಆ ಫೋಟೋ ಮತ್ತು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವ ಗೀಳು ಪ್ರವೃತ್ತಿಯಾಗಿದೆ.
ಇನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಯಾವ್ದಾದ್ರು MMS ವೈರಲ್ ಆಗಿದ್ರೆ ಅದನ್ನ ನೋಡಲು ಜನ ಮುಗಿ ಬೀಳ್ತಾರೆ. ಅದರ ಮೇಲೆ ಮೀಮ್ಸ್ ಜೋಕ್ಸ್ ಕ್ರಿಯೇಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿ ಖುಷಿಯನ್ನ ಪಡ್ತಾರೆ. ಬಿಗ್ ಬಾಸ್ ನಲ್ಲಿಯೂ ಸಹಿತ ಎಂಟರ್ಟೈನ್ಮೆಂಟ್ ಹೆಸರಿನಲ್ಲಿ ಸ್ಪರ್ಧಾರ್ಥಿಗಳ ಖಾಸಗಿ ಬದುಕನ್ನ ತೆರೆದಿಡುವ ಟಾಸ್ಕ್ ಮತ್ತು ಆಕ್ಟಿವಿಟೀಸ್ ಗಳನ್ನ ನಡೆಸಲಾಗುತ್ತದೆ. ಹಿಂದಿ ಬಿಗ್ ಬಾಸ್ ಸೀಸನ್ 15 ನಲ್ಲಿ ಪ್ರತೀಕ್ ಸರ್ಜ್ಪಾಲ್ ರವರು ವಿಧಿ ಪಾಂಡೆರವರು ಸ್ನಾನ ಮಾಡುತ್ತಿದ್ದ ಬಾತ್ರೂಮ್ ಲಾಕ್ ಅನ್ನ ಮುರಿದಿದ್ದರು. ಬಿಗ್ ಬಾಸ್ ಸೀಸನ್ 4 ನಲ್ಲಿ ಸಾರಾ ಖಾನ್ ಮತ್ತು ಅಲಿ ಮರ್ಚೆಂಟ್ ಅವರ ಮದುವೆಯನ್ನ ಸಾಂಪ್ರದಾಯಿಕವಾಗಿ ಅದ್ದೂರಿಯಾಗಿ ನಡೆಸಿಕೊಡಲಾಯಿತು. ಚಿತ್ರವೆಂದರೆ ಅವರಿಬ್ಬರ ಮದುವೆ ಮೊದಲೇ ಆಗಿದ್ದರೂ ಶೋನ TRPಗಾಗಿ ಮತ್ತು ಜನಪ್ರಿಯತೆಗಾಗಿ ತೆಗೆದುಕೊಂಡ ಈ ಕ್ರಮ ಟಿವಿ ರಿಯಾಲಿಟಿ ಶೋಗಳಲ್ಲಿ ರಿಯಾಲಿಟಿ ಎಷ್ಟರ ಮಟ್ಟಿಗೆ ನಿಜ ಎಂಬುದನ್ನೇ ಪ್ರಶ್ನೆ ಮಾಡಿತ್ತು. ಬಿಗ್ ಬಾಸ್ OTTಯಲ್ಲಿ ಒಂದು ಮಾತಿನ ಚಕಮಕಿಯಲ್ಲಿ ಒಬ್ಬ ಪುರುಷ ಸ್ಪರ್ಧಾರ್ಥಿ ಮಹಿಳಾ ಸ್ಪರ್ಧಾರ್ಥಿಗೆ ತಮ್ಮ ಚಪ್ಪೆಯನ್ನ ತೋರಿಸಿ ತೀವ್ರ ವಿವಾದಕ್ಕೆ ಗುರಿಯಾಗಿದ್ದರು. ಬಿಗ್ ಬಾಸ್ ಬೇಕಂತಲೇ ಧಾರ್ಮಿಕ ವ್ಯಕ್ತಿಗಳನ್ನ ಕರೆಸಿ ಅವರಿಂದ ಎಂತಹ ಟಾಸ್ಕ್ ಗಳನ್ನ ಮಾಡಿಸುತ್ತಾರೆ ಅಂದ್ರೆ ಸಾಮಾನ್ಯವಾಗಿ ಲೋಕ ರೂಢಿಯಲ್ಲಿ ಜನ ಅದನ್ನ ಒಪ್ಪಿಕೊಳ್ಳುವುದಿಲ್ಲ. ಉದಾಹರಣೆಗೆ ಹುಡುಗಿಯರೊಂದಿಗೆ ಫ್ಲರ್ಟ್ ಮಾಡುವುದು, ಕುಣಿಯುವುದು, ಸ್ನೇಹ, ಪ್ರೀತಿ ಇತ್ಯಾದಿ. ಈ ಶೋನಲ್ಲಿ ಒಂದು ಹುಡುಗ ಮತ್ತು ಹುಡುಗಿ ಹೆಚ್ಚು ಅನನ್ಯವಾಗಿದ್ದರೆ ಅವರ ಮೇಲೆ ಹೆಚ್ಚು ಫೋಕಸ್ ಮಾಡಲಾಗುತ್ತದೆ. ಅವರ ಸರಸ ವಿರಸಗಳನ್ನ ಯಥಾವಚ್ಚಾಗಿ ಪ್ರೇಕ್ಷಕರಿಗೆ ಉಣಬಡಿಸಲಾಗುತ್ತದೆ. ಉದಾಹರಣೆಗೆ ಸೀಸನ್ 9 ನ ರೂಪೇಶ್ ಶೆಟ್ಟಿ ಮತ್ತು ಸಾನ್ಯಾ ಅಯ್ಯರ್ ಮತ್ತು ಸೀಸನ್ 10 ನ ಕಾರ್ತಿಕ್ ಮಹೇಶ್ ಮತ್ತು ಸಂಗೀತಾ ಶೃಂಗೇರಿ. ಕೆಲವು ಜನ ಗುಂಪಾಗಿ ಸೇರಿ ವಿನಾಕಾರಣ ಒಬ್ಬನನ್ನೇ ಟಾರ್ಗೆಟ್ ಮಾಡಿ ಹಿಂಸಿಸುವುದನ್ನ ಬುಲ್ಲಿಂಗ್ ಅಂತ ಕರೆಯಲಾಗುತ್ತದೆ. ಕನ್ನಡ ಬಿಗ್ ಬಾಸ್ ಸೀಸನ್ 4 ರಲ್ಲಿ ಪ್ರಥಮ್ ವಿರುದ್ಧ ಮನೆ ಮಂದಿಯೆಲ್ಲ ಒಟ್ಟಾಗಿ ಅವರನ್ನ ಹುಚ್ಚ ಅಂತ ಕರೆದು ಅವರ ನಡವಳಿಕೆಗೆ ತೀವ್ರ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ದರು. ಇದೇ ರೀತಿ ಹಿಂದಿ ಬಿಗ್ ಬಾಸ್ 8 ರಲ್ಲಿ ಗೌತಮ್ ಗುಲಾಟಿ ಅವರನ್ನ ಸಹಿತ ಕಾರ್ನರ್ ಮಾಡಲಾಗಿತ್ತು. ವಿಚಿತ್ರವೆಂದರೆ ಜನರ ತೀವ್ರ ಅನುಕಂಪ ಇವರಿಬ್ಬರಿಗೆ ಸೇರಿ ಇಬ್ಬರು ಆಯಾ ಸೀಸನ್ಗಳ ವಿನ್ನರ್ ಆದ್ರು. ಬಿಗ್ ಬಾಸ್ ನ ಪ್ರತಿ ಸೀಸನ್ ನಲ್ಲಿಯೂ ಗುಂಪುಗಾರಿಕೆ ಕಂಡು ಬರುತ್ತದೆ. ಪ್ರತಿ ಗುಂಪು ತನ್ನದೇ ಆದ ಆಟ, ತಂತ್ರ ಮತ್ತು ಹೆಚ್ಚಿನ ಸ್ಕ್ರೀನ್ ಟೈಮ್ಗಾಗಿ ಸಂಘರ್ಷವನ್ನ ಮಾಡುತ್ತದೆ. ಉದಾಹರಣೆಗೆ ಹಿಂದಿ ಬಿಗ್ ಬಾಸ್ ಸೀಸನ್ 13 ರಲ್ಲಿ ಸಿದ್ಧಾರ್ಥ್ ಶುಕ್ಲಾ ಅವರ ಗುಂಪು ಒಂದು ಕಡೆ ಆದ್ರೆ ಆಸಿಮ್ ರಿಯಾಜ್ ಅವರ ಗುಂಪು ಇನ್ನೊಂದು ಕಡೆ. ಬಿಗ್ ಬಾಸ್ ಇಲ್ಲಿಯೂ ಕೂಡ ಗುಂಪುಗಾರಿಕೆಯನ್ನ ಪ್ರಚೋದಿಸುತ್ತದೆ. ಒಬ್ಬರಿಗೊಬ್ಬರ ಆಗದ ಗುಂಪುಗಳನ್ನ ಟಾಸ್ಕ್ ಹೆಸರಿನಲ್ಲಿ ಮುಖಾಮುಖಿ ಮಾಡಿಸಿ ಪ್ರೇಕ್ಷಕರ ಗಮನವನ್ನ ಹಿಡಿದಿಡುತ್ತದೆ. ಬಿಗ್ ಬಾಸ್ ತನ್ನ ಕಂಟೆಸ್ಟೆಂಟ್ಸ್ ಗಳನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಎಂಬುದು ಎಷ್ಟು ಕುತೂಹಲವೋ ಅಷ್ಟೇ ನಿಗೂಢವೂ ಆಗಿದೆ. ಚಲನಚಿತ್ರರಂಗದ ನಟರಿಗೆ ಅವರದೇ ಆದಂತಹ ಫ್ಯಾನ್ ಬೇಸ್ ಇರುತ್ತದೆ. ಎಷ್ಟೋ ಬಾರಿ ಫಿಲ್ಮ್ ಸ್ಟಾರ್ಸ್ ಗಳು ವೈಯಕ್ತಿಕ ಮತ್ತು ವೃತ್ತಿಪರ ಕಾರಣದಿಂದ ಚಿತ್ರರಂಗದಿಂದ ದೂರ ಉಳಿದಿರುತ್ತಾರೆ. ಮತ್ತೆ ಕಂಬ್ಯಾಕ್ ಮಾಡಲು ಬಿಗ್ ಬಾಸ್ ಒಂದೇ ಒಳ್ಳೆಯ ಅವಕಾಶ ಅಂತ ಭಾವಿಸುತ್ತಾರೆ. ಸ್ಟಾರ್ ನಟರು ಬರುವುದರಿಂದ ಬಿಗ್ ಬಾಸ್ TRPಗೂ ಹೆಚ್ಚು ಲಾಭ. ಹೀಗಾಗಿ ಇದು ಇಬ್ಬರಿಗೂ ವಿನ್ ವಿನ್ ಸಿಚುವೇಶನ್ ಆಗಿರುತ್ತದೆ. ಉದಾಹರಣೆಗೆ ಸೀಸನ್ 1 ರ ವಿಜಯ್ ರಾಘವೇಂದ್ರ ಮತ್ತು ಸಂಜನಾ ಗರ್ಲಾನಿ, ಸೀಸನ್ 2 ರ ಹರ್ಷಿಕಾ ಪೂನಚ್ಚ, ಸೀಸನ್ 3 ರ ಶ್ರುತಿ ಮತ್ತು ಪೂಜಾ ಗಾಂಧಿ, ಸೀಸನ್ 5 ರ ಸಿಕೈ ಚಂದ್ರು, ಸೀಸನ್ 11 ರ ಧರ್ಮಕೀರ್ತಿರಾಜ್. ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಜನರನ್ನ ಟಿವಿ ಆಕ್ಟರ್ಸ್ ನಿಂದ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ದಿನ ಟಿವಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಜನರು ಇವರನ್ನ ನೋಡುವುದರಿಂದ ಇವರಿಗೆ ಆಲ್ರೆಡಿ ಒಂದು ಲಾಯಲ್ ಫ್ಯಾನ್ ಬೇಸ್ ಇರುತ್ತದೆ. ಉದಾಹರಣೆಗೆ ಸೀಸನ್ 12 ರ ಗಿಲ್ಲಿ, ರಕ್ಷಿತಾ, ಮಲ್ಲಮ್ಮ, ಮಂಜುಭಾಷಿನಿ ಮತ್ತು ಧನುಷ್ ಗೌಡ, ಸೀಸನ್ 11 ರ ಗೌತಮಿ ಜಾಧವ್, ಭವ್ಯ ಗೌಡ, ಸೀಸನ್ 10 ರ ಗೌರಿ ಶಕ್ಕಿ ಮತ್ತು ನಮ್ರತಾ ಗೌಡ. ವರ್ಷಪೂರ್ತಿ ಒಂದಲ್ಲ ಒಂದು ವಿವಾದಾತ್ಮಕ ಸುದ್ದಿಯಲ್ಲಿಯವರನ್ನ ಬಿಗ್ ಬಾಸ್ ನೇರವಾಗಿ ಆಹ್ವಾನಿಸುತ್ತದೆ. ಉದಾಹರಣೆಗೆ ಸೀಸನ್ 12 ರ ಡಾಗ್ ಸತೀಶ, ಸೀಸನ್ 11 ರ ಚೈತ್ರ ಕುಂದಾಪುರ್ ಮತ್ತು ಲಾಯರ್ ಜಗದೀಶ್, ಸೀಸನ್ 10 ರ ಡ್ರೋನ್ ಪ್ರತಾಪ್ ಮತ್ತು ಸೀಸನ್ 3 ರ ಹುಚ್ಚ ವೆಂಕಟ್. ಒಟ್ಟಾರೆಯಾಗಿ ಸೆಲೆಕ್ಷನ್ ವೇಳೆಯಲ್ಲಿ ಯಾರನ್ನ ಹಾಕಿಕೊಂಡ್ರೆ ಹೆಚ್ಚು ಸದ್ದು ಮತ್ತು ಸುದ್ದಿ ಮಾಡುತ್ತದೆಯೋ, ಹೆಚ್ಚು TRP ಸಿಗುತ್ತದೆಯೋ ಅಂತವರನ್ನ ಮಾತ್ರ ಬರಮಾಡಿಕೊಳ್ಳಲಾಗುತ್ತದೆ. ಹೀಗಾಗಿ ಸಜ್ಜನಿಕೆಯ ವ್ಯಕ್ತಿಗಳು, ಸಮಾಜಕ್ಕೆ ಸದ್ದಿಲ್ಲದೆ ದುಡಿಯುವ ವ್ಯಕ್ತಿಗಳು ಮತ್ತು ಕಾಂಟ್ರವರ್ಸ್ಗಳಿಂದ ದೂರ ನೆಮ್ಮದಿಯಾಗಿ ಬದುಕುವ ಇಂಟೆಲೆಕ್ಚುಯಲ್ ಜನರು ಈ ಶೋಗೆ ಬರುವುದಿಲ್ಲ. ಇದು ಒಂದು ರಿಯಾಲಿಟಿ ಶೋ, ಇಲ್ಲಿ ಸ್ಕ್ರಿಪ್ಟೆಡ್ ಏನೂ ಇರುವುದಿಲ್ಲ ಎಂದು ವಾಹಿನಿ ಪದೇ ಪದೇ ಹೇಳುತ್ತದೆ. ಇದು ಸ್ವಲ್ಪ ಮಟ್ಟಿಗೆ ನಿಜವೂ ಇರಬಹುದು. ಆದರೆ ವಾಹಿನಿ ನೀಡುವ ಟಾಸ್ಕ್ ಮತ್ತು ಎಡಿಟಿಂಗ್ ನಲ್ಲಿ ವಿಪರೀತ ಮ್ಯಾನಿಪುಲೇಷನ್ ಮಾಡಲಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಬಿಗ್ ಬಾಸ್ OTTಯಿಂದ ಹೊರಬಂದ ಅಕ್ಷರಾ ಸಿಂಗ್ ರವರು ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಇದೆ, ತಮ್ಮ ಎವಿಕ್ಷನ್ ಅನ್ನ ಮೊದಲೇ ಮೇಕರ್ಸ್ ನಿರ್ಧಾರ ಮಾಡಿದ್ದರೆಂದು ಆರೋಪಿಸಿದರು. ಅಲ್ಲದೆ ಶಮಿತಾ ಶೆಟ್ಟಿ ರವರಿಗೆ ವೀಕೆಂಡ್ ವಾರ್ ನಲ್ಲಿ ಹೆಚ್ಚಿಗೆ ಕಾಣಿಸಿಕೊಳ್ಳುವಂತೆ ಮಾಡಲಾಗುತ್ತದೆ ಮತ್ತು ಶಮಿತಾ ಶೆಟ್ಟಿಯವರ ವರ್ತನೆಯನ್ನ ನೋಡಿದ್ರೆ ಅವರು ಫಿನಾಲಿಗೆ ಪಕ್ಕಾ ಹೋಗುತ್ತಾರೆಂದು ಆರೋಪಿಸಿದ್ದರು. ಅದು ನಿಜವೂ ಕೂಡ ಆಯಿತು. ಇದೇ ಕನ್ನಡದ ಸೀಸನ್ 12 ರಲ್ಲಿ ಧ್ರುವಂತ್ ರವರು ಇಲ್ಲಿ ನನ್ನನ್ನ ಫೇಕ್ ಆಗಿ ಚಿತ್ರಿಸಲಾಗುತ್ತಿದೆ, ನನ್ನ ವ್ಯಕ್ತಿತ್ವವನ್ನ ತಿರುಚಲಾಗುತ್ತಿದೆ, ನಾನು ನಾನಾಗಿರಲು ಇಲ್ಲಿ ಸಾಧ್ಯವಾಗದಿದ್ರೆ ನಾನು ಇಲ್ಲಿ ಇರಲು ಇಷ್ಟಪಡುವುದಿಲ್ಲ ಎಂದು ಹೇಳಿದ್ದರು. ಸೀಸನ್ 10 ರ ಭಾಗ್ಯಶ್ರೀ ರಾವ್ ರವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಾಗ ನಾನು ಎಷ್ಟೇ ನೈಜವಾಗಿದ್ದರೂ ನನ್ನ ಭಾವನೆಗಳನ್ನ ಫೇಕ್ ಎಂದು ಬಿಂಬಿಸಲಾಯಿತು. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ನ್ಯಾರೇಟಿವ್ ಬೇಸ್ಡ್ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತದೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದರು. ಅಂದ್ರೆ ಯಾರನ್ನ ಹೇಗೆ ತೋರಿಸಬೇಕೆಂದು, ಯಾರನ್ನ ವಿಲನ್ ಮತ್ತು ಯಾರನ್ನ ಹೀರೋ ಮಾಡಬೇಕೆಂದು ಶೋ ಮೇಕರ್ಸೇ ಡಿಸೈಡ್ ಮಾಡ್ತಾರಂತಲೇ ಅರ್ಥ. ಇದು ಕಂಟೆಸ್ಟೆಂಟ್ ಗಳಿಗೆ ಗೊತ್ತಿರದೇ ಇಲ್ಲವಂತಲ್ಲ, ಅವರಿಗೂ ಇದು ತಿಳಿದಿರುತ್ತದೆ.
ಅವರು ಸಹಿತ ಸ್ಕ್ರೀನ್ ನಲ್ಲಿ ಹೆಚ್ಚಿಗೆ ಕಾಣಿಸಿಕೊಳ್ಳಲು ಬೇಕಂತಲೇ ಜಗಳ, ಕೋಪ, ಮುನಿಸು, ಕೃತಕ ಲವ್ ಹೇಟ್ ರಿಲೇಶನ್ಶಿಪ್ ಗಳ ತಂತ್ರವನ್ನ ಉಪಯೋಗಿಸುತ್ತಾರೆ. ಹಿಂದಿ ಬಿಗ್ ಬಾಸ್ OTTಯಲ್ಲಿ ಒಂದು ಟಾಸ್ಕ್ ವೇಳೆ ಜಿಶನ್ ಖಾನ್ ಮತ್ತು ಪ್ರತೀಕ್ ಸರ್ಜ್ಪಾಲ್ ರವರ ನಡುವೆ ಹಿಂಸಾಚಾರದ ಜಗಳವಾದ ಜಿಶನ್ ಖಾನ್ ರವರನ್ನ ಕೂಡಲೇ ಮನೆಯಿಂದ ಹೊರಹಾಕಲಾಯಿತು. ಆದರೆ ಅದೇ ಕೃತ್ಯದಲ್ಲಿ ಅಷ್ಟೇ ಪಾಲುದಾರರಾಗಿದ್ದ ಪ್ರತೀಕ್ ಸರ್ಜ್ಪಾಲ್ ರವರ ವಿರುದ್ಧ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳಲಿಲ್ಲ. ಈ ಕಾರಣ ಅವರಿಗಿದ್ದ ಹ್ಯೂಜ್ ಫ್ಯಾನ್ ಫಾಲೋವಿಂಗ್ ಮತ್ತು ಪಾಪ್ಯುಲಾರಿಟಿ. ಅಂದ್ರೆ ಬಿಗ್ ಬಾಸ್ ಮೇಕರ್ಸ್ ಇಲ್ಲಿ ಕ್ಲಿಯರ್ ಆಗಿ ಫೆರೋಡಿಸಂ ಮಾಡ್ತಾರಂತ ಕಂಡು ಬರುತ್ತದೆ. ಹಿಂದಿ ಬಿಗ್ ಬಾಸ್ ಸೀಸನ್ 19ರ ಬಸ್ಸಿನಲ್ಲಿ ಸಹಿತ ಸಲ್ಮಾನ್ ಖಾನ್ ಮತ್ತು ಬಿಗ್ ಬಾಸ್ ಮೇಕರ್ಸ್ ಪಾರ್ಶಾಲಿಟಿ ಮಾಡುತ್ತಾರೆಂದು ಆರೋಪಿಸಿದರು. ತಮ್ಮನ್ನ ಹೆಚ್ಚು ನೆಗೆಟಿವ್ನಲ್ಲಿ ಚಿತ್ರಿಸಿ ವಿಲನ್ ಕ್ಯಾರೆಕ್ಟರ್ ಕೊಟ್ಟು ಅಪಪ್ರಚಾರ ಮಾಡಿದರೆಂದು ಹೇಳಿದರು. ಅಲ್ಲದೆ ಅಮಾಲ್ ಮಲ್ಲಿಕ್ ಮತ್ತು ಗೌರವ್ ಖನ್ನರ್ಗೆ ಹೆಚ್ಚು ಆದ್ಯತೆಯನ್ನ ಕೊಡಲಾಗುತ್ತದೆ ಅಂತ ಆರೋಪಿಸಿದ್ದರು. ಕೊನೆಗೆ ಗೌರವ್ ಖನ್ನರ್ ಅವರು ಆ ಸೀಸನ್ ನ ವಿನರ್ ಆಗಿದ್ದು ಆಶ್ಚರ್ಯವೇನಿಲ್ಲ. ಬಿಗ್ ಬಾಸ್ ನಲ್ಲಿ ವೋಟಿಂಗ್ ಪ್ರಕ್ರಿಯೆ ಈಗಲೂ ಮಾರಿಕಣಿವೆ ರಹಸ್ಯದಂತೆ ಗೌಪ್ಯವಾಗಿಯೇ ಉಳಿದಿದೆ. ಯಾರಿಗೆ ಹೆಚ್ಚು ವೋಟ್ ಬಂತು ಮತ್ತು ಯಾರಿಗೆ ಕಡಿಮೆ ವೋಟ್ ಬಂತು ಅಂತ ತಿಳಿದುಕೊಳ್ಳಲು ಯಾವುದೇ ಟ್ರಾನ್ಸ್ಪರೆಂಟ್ ಮೆಕ್ಯಾನಿಸಂ ಅಲ್ಲಿಲ್ಲ. ಇತ್ತೀಚೆಗೆ ಕನ್ನಡ ಸೀಸನ್ ಬಿಗ್ ಬಾಸ್ ನ 12ರಲ್ಲಿ ರಕ್ಷಿತಾ ಮತ್ತು ಧ್ರುವಂತರವನ್ನ ಎವಿಕ್ಟ್ ಮಾಡಿದೀವಿ ಅಂತ ಹೇಳಿ ಸೀಕ್ರೆಟ್ ರೂಮ್ ನಲ್ಲಿ ಇಟ್ಟಿದ್ದರು. ಅಂದ್ರೆ ಆ ವಾರ ವೋಟ್ ಮಾಡಿದ ಜನರ ಓಟಿಗೆ ಬೆಲೆನೇ ಇದೆ. ಎಷ್ಟೋ ಬಾರಿ ಬಿಗ್ ಬಾಸ್ ತನ್ನ ಎವಿಕ್ಷನ್ ಪ್ರಕ್ರಿಯೆಯನ್ನ ರದ್ದುಗೊಳಿಸುತ್ತದೆ. ಅಂದ್ರೆ ಇಲ್ಲಿ ಪ್ರೇಕ್ಷಕರ ಓಟಿಗಿಂತ ಮೇಕರ್ಸ್ ಗಳ ನಿರ್ಧಾರವೇ ಅಂತಿಮವಾಗಿರುತ್ತದೆ. ಜುಬೇರ್ ಖಾನ್ ಮತ್ತು ಪಾರಸ್ ಛಾಬ್ರಾ ಅವರ ವಿಷಯದಲ್ಲಿ ಸಲ್ಮಾನ್ ಖಾನ್ ರವರು ಅತಿ ಕ್ರೂರವಾಗಿ ವರ್ತಿಸಿದರು ಎಂಬ ಆಪಾದನೆ ಕೇಳಿ ಬಂದಾಗ ಸ್ವತಃ ಸಲ್ಮಾನ್ ಖಾನ್ ರವರು ಹೇಳ್ತಾರೆ, हम दूसरों की बातें भी सुन लेते हैं क्योंकि उन्होंने पूरा कंटेंट देखा है, फॉलो किया है जो हमारे क्रिएटिव हेड्स हैं. ಅಂದ್ರೆ ಬಿಗ್ ಬಾಸ್ ನ ಕ್ರಿಯೇಟಿವ್ ಹೆಡ್ಸ್ ಡಿಸೈಡ್ ಮಾಡ್ತಾರೆ ಆ ವಾರದ ನಾಯಕ ಮತ್ತು ಖಳನಾಯಕ ಯಾರಾಗ್ತಾರೆ ಅಂತ. ಬಿಗ್ ಬಾಸ್ ಈಗ ಕೇವಲ ಮನರಂಜನೆಯ ಕಾರ್ಯಕ್ರಮವಾಗಿ ಉಳಿದಿಲ್ಲ, ಅದು ವೀಕ್ಷಕರ ಮಾನಸಿಕ ಸ್ಥಿತಿ ಮತ್ತು ಸಮಾಜದ ನಡವಳಿಕೆ ಮೇಲೆ ಗಂಭೀರವಾದ ಪರಿಣಾಮವನ್ನ ಬೀರುತ್ತಿದೆ. ನೀವು ಇತ್ತೀಚೆಗೆ ನೋಡಿರಬಹುದು, ನಮ್ಮನ್ನ ಬಿಗ್ ಬಾಸ್ಗೆ ಕರೆದುಕೊಳ್ಳಿ ಅಂತ ಚಿತ್ರ ವಿಚಿತ್ರ ರೀಲ್ಸ್ ಗಳನ್ನ ನಮ್ಮ ಯುವಕರು ಮಾಡುತ್ತಿದ್ದಾರೆ. ಮನೆ ಎಲ್ಲ ಐತೆ ಅಂತ ನಾನು ಗೊತ್ತಾಗ್ಬಿಟ್ಟೈತೆ, ನೀವೇ ಕಳಿಸ್ತೀರಾ ಇಲ್ಲ ಅಂದ್ರೆ ನಾನೇ ನುಗ್ಲಾ. ಕಾರಣ ಇನ್ಸ್ಟಂಟ್ ಫೇಮ್ ಅಂಡ್ ಸಕ್ಸಸ್. ಹೋಗ್ಲಿ, ಬಿಗ್ ಬಾಸ್ ನಿಂದ ಈ ಸಮಾಜ ಕಲಿತಿರೋದಾದ್ರೂ ಏನು? ನಾವು ಯಾವ್ದಾದ್ರೊಂದು ವಿಷಯ ಹೇಳಬೇಕಾದ್ರೆ ಜೋರಾಗಿ ಅರಚುವುದು, ಚೀರುವುದು, ಹೊಡೆದಾಡುವುದು, ಜಗಳಾಡುವುದು, ಮತ್ತೊಬ್ಬರನ್ನ ಕೀಳಾಗಿ ನೋಡುವುದು, ಅಂದ್ರೆ ಒಂದು ಸಭ್ಯ ಸಮಾಜದಲ್ಲಿ ಯಾವುದಕ್ಕೆ ಅವಕಾಶವಿಲ್ವೋ ಅವನ್ನೆಲ್ಲ ಮಾಡುವುದು. ಬಹಳಷ್ಟು ಜನರಿಗೆ ಅನಿಸುತ್ತಿರಬಹುದು ಇದೊಂದು ರಿಯಾಲಿಟಿ ಶೋ ಇದೆ, ಅದನ್ನ ನಾವು ಪ್ರಾಕ್ಟಿಕಲಿ ನಮ್ಮ ಲೈಫಲ್ಲಿ ಮಾಡ್ತೀವಾ ಅಂತ. ಖಂಡಿತ ಹೌದು. ಬಹಳಷ್ಟು ರಿಸರ್ಚ್ಗಳು ಇಂಥ ಟಿವಿ ರಿಯಾಲಿಟಿ ಶೋಗಳನ್ನ ಅನುಭವದಿಂದ ವೀಕ್ಷಕರ IQ ಅಂದ್ರೆ ಬುದ್ಧಿಮತ್ತೆ ಕಡಿಮೆ ಆಗುತ್ತದೆ ಅಂತ ಹೇಳಿವೆ. ರಿಸರ್ಚ್ ಪೇಪರ್ ನಲ್ಲಿ ಟಿವಿಯಲ್ಲಿ ತೋರಿಸುವ ಹೊಡೆದಾಟ, ಜಗಳ ಮತ್ತು ಬಡದಾಟಗಳು ಪ್ರೇಕ್ಷಕರ ನಿಜ ಜೀವನದಲ್ಲಿಯೂ ಕೂಡ ಹಾಗೆ ಮಾಡಲು ಪ್ರಚೋದನೆ ನೀಡುತ್ತವೆ ಅಂತ ಹೇಳಿದೆ. ಹಾರ್ಟ್ಮನ್ ರವರ ರಿಸರ್ಚ್ ಪೇಪರ್ ನಲ್ಲಿ ವೀಕ್ಷಕರು ಪರದೆ ಮೇಲೆ ಕಾಣಿಸುವ ವ್ಯಕ್ತಿಗಳಿಗೆ ಮತ್ತು ತಮಗೆ ಅವಿನಾಭಾವ ಸಂಬಂಧವಿದೆ ಅಂತ ಭಾವಿಸ್ತಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಸಿಗುವ ಫ್ಯಾನ್ ವಾರ್ಗಳು. ಅಲ್ಲದೆ ಇಂಥ ಟಿವಿ ಶೋಗಳು ಮಾನಸಿಕ ನೆಮ್ಮದಿಯನ್ನ ಕೆಡಿಸುತ್ತದೆ ಮತ್ತು ಮಾನಸಿಕ ಒತ್ತಡವನ್ನ ಹೆಚ್ಚಿಸುತ್ತದೆ. ಕೊನೆಗೆ ನೀವು ಏನನ್ನ ನೋಡಬೇಕು ಮತ್ತು ಏನನ್ನ ನೋಡಬಾರದೆಂಬ ವಿಷಯದ ಚರ್ಚೆಗೆ ನಾನು ಹೋಗುವುದಿಲ್ಲ. ನಿಮ್ಮ ಪ್ರಜ್ಞೆಯ ಹಿತಮಿತದಲ್ಲಿ ಆ ಕೆಲಸ ನಡೆಯಲಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಟಾಪಿಕ್ ನೆಕ್ಸ್ಟ್ ನೋಡ್ಬೇಕಿದ್ರೆ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.